ಅದಕ್ಕೆ ಹೇಳೋದು, ಮಕ್ಳಿಗೆ ಆಸ್ತಿ ಮಾಡೋದು ದೊಡ್ಡದಲ್ಲ, ಮಕ್ಳನ್ನ ಆಸ್ತಿಯಾಗಿ ಮಾಡೋದು ದೊಡ್ಡದು. ಯಾಕೆ ಗೊತ್ತಾ? ಒಬ್ಬ ದೇಶ ಕಾಯೋ ಸೈನಿಕ ತನ್ನ 4 ಕೋಟಿ ಬೆಲೆ ಬಾಳುವಂತ ಆಸ್ತಿನ ತಿರುಪತಿ ಉಂಡಿಗೆ ಹಾಕಿದ್ದಾರೆ. ಇಡೀ ದೇಶನೇ ನೋಡ್ಕೊಳ್ಳೋ ಅಂತ ಸೈನಿಕನಿಗೆ ತನ್ನ ಮಕ್ಕಳೇ ನೋಡ್ಕೊಳ್ಳಿಲ್ಲ. ಆ ಸೈನಿಕನ ಮಕ್ಕಳು ಆ ಯಪ್ಪ ಮಾಡಿಟ್ಟಿರೋ ಆಸ್ತಿಗಾಗಿ ಆ ಯಪ್ಪನ ಜೊತೆ ಇದ್ರೆ ಹೊರತು ಆ ಯಪ್ಪನ್ ನೋಡ್ಕೊಳ್ಳೋ ಸಲುವಾಗಿ ಇರ್ಲಿಲ್ಲ. ಪಾಪ ಆ ವ್ಯಕ್ತಿ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲಾರನ್ನೂ ಬಿಟ್ಟು ವರ್ಷಾನ್ಗಟ್ಲೆ ಬಾರ್ಡರ್ ಅಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದ ಸಂಬಳದಲ್ಲಿ ರಿಟೈರ್ಮೆಂಟ್ ದುಡ್ಡಲ್ಲಿ ಒಂದಷ್ಟು ಆಸ್ತಿ ಮಾಡಿಟ್ಟು ನನ್ನ ಮಕ್ಕಳು ಚೆನ್ನಾಗಿರ್ಲಿ, ನನ್ನ ಮುಂದಿನ ಪೀಳಿಗೆ ಚೆನ್ನಾಗಿರ್ಲಿ ಅಂತ ಅವನು ಕಷ್ಟಪಟ್ಟು ವರ್ಷಾನ್ಗಟ್ಲೆ ಅವನು ಜೀವನನೇ ಕಳ್ಕೊಂಡು ಏನೂ ಅನುಭವಿಸ್ದೆ ಮಕ್ಳಿಗ ಕೂಡಿಟ್ಟಿರ್ತಾನೆ. ಮಕ್ಕಳು ತಂದೆ ತಾಯಿನೇ ನೋಡ್ಕೊಳ್ಳಲ್ಲ. ಅದಕ್ಕೆ ಏನ್ ಮಾಡಿದಾನೆ, ಇದನ್ನೆಲ್ಲ ನೋಡ್ದಂತ ವ್ಯಕ್ತಿ, ದೇವ್ರೆ ನೀನೇ ಕೊಟ್ಟಿದ್ದು ನನಗಿದೆಲ್ಲ, ನೀನೇ ಅರ್ಪಿಸ್ಕೊಂಡ್ಬಿಟ್ಟು 4 ಕೋಟಿ ಬೆಲೆ ಬಾಳುವಂತ ಆಸ್ತಿನ ತಗೊಂಡೋಗಿ ತಿರುಪತಿ ಉಂಡಿಗೆ ಹಾಕ್ಬಿಟ್ಟಿದ್ದಾರೆ. ವೆಂಕಟರಮಣ ನೀನ್ ಪಾದಾರ್ತಿ ಗೋವಿಂದ ಅಂತ. ಅದಕ್ಕೆ ಹೇಳಿದ್ದು, ಮಕ್ಳಿಗಾಗಿ ಆಸ್ತಿ ಮಾಡೋದು ದೊಡ್ಡದಲ್ಲ, ಮಕ್ಳನ್ನೇ ಆಸ್ತಿಯನ್ನಾಗಿ ಮಾಡೋದು ದೊಡ್ಡದು ಅಂತ. ಈ ವಿಡಿಯೋ ಮೂಲಕ ನಿಮ್ಗೆಲ್ಲ ಕೇಳೋದೇನಂದ್ರೆ, ಮನೇಲೂ ಮಕ್ಳಿರ್ತಾರೆ, ಅವ್ರಿಗೆ ಕಷ್ಟ ಅಂದ್ರೆ ಏನು, ಜೀವನ ಅಂದ್ರೆ ಏನು, ತಂದೆ ತಾಯಿ ಅವ್ರ ಬೆಲೆ ಅಂದ್ರೆ ಏನು, ಸಂಬಂಧಗಳ ಬೆಲೆ ಏನು ಅಂತ ಕಲ್ಸ್ಕೊಡಿ. ಯಾಕೆಂದ್ರೆ ನಾಳೆ ದಿನ ನಿಮ್ಗೂ ವಯಸ್ಸಾಗತ್ತೆ, ನಮಗೂ ವಯಸ್ಸಾಗತ್ತೆ. ನಮ್ಮ ಮಕ್ಳಾಗ್ಲಿ ನಿಮ್ಮ ಮಕ್ಳಾಗ್ಲಿ ಈ ತರ ಯಾರು ಮಾಡಬಾರ್ದು. ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಗಳು ನಮ್ನ ಸಾಕಿ ನಮ್ನ ಬೆಳೆಸಿ ನಮಗೊಂದು ಲೈಫ್ ಕಟ್ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ವಯಸ್ಸಾದ್ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ ಕರ್ತವ್ಯ, ಅದೇ ನಮ್ ಧರ್ಮ. ಹಂಗಾಗಿ ಎಲ್ಲಾರು ನಿಮ್ ತಂದೆ ತಾಯಿನ ವಯಸ್ಸಾದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ದುಡ್ಡು ಇವತ್ತು ಹೋಗುತ್ತೆ, ನಾಳೆ ಬರುತ್ತೆ. ದುಡ್ಡು ಆಸ್ತಿ ಇದ್ಯಾವುದು ಮುಖ್ಯ ಅಲ್ಲ. ಇವತ್ತಿದ್ದೋನ್ ನಾಳೆ ಇರಲ್ಲ, ಏನ್ ಓದ್ಕೋಯ್ತಾರೆ. ಹಂಗು ತೀರಾ ಆಯ್ತು, ಈ ತರಾನೇ ಮಾಡ್ತಾ ಇದಾರೆ ಮಕ್ಕಳು ಅಂದ್ರೆ, ಈ ಅಪ್ಪ ಮಾಡಿದ ಕೆಲಸ ನೀವು ಮಾಡಿ. ನಿಮ್ಮ ಆಸ್ತಿ ಪತ್ರ ತಗೊಂಡೋಗಿ ಉಂಡಿಗೆ ಹಾಕಿ. ತಿರುಪತಿಗೆ ಹಾಕ್ಬೇಡಿ, ಬೇರೆ ಸ್ಟೇಟ್ಗೆ ಹೋಗುತ್ತೆ, ನಮ್ ಕರ್ನಾಟಕದಕ್ಕೆ ಹಾಕಿ. ನಿಮ್ಗೆ ಏನ್ ಅನ್ಸುತ್ತೆ, ಈ ಅಪ್ಪ ಮಾಡಿರೋದು ಸರಿನಾ ತಪ್ಪಾ ಕಮೆಂಟ್ ಮಾಡಿ. ಹಂಗೆ ನನ್ನ ಅಕೌಂಟ್ ನ ಇನ್ನು ಯಾರು ಫಾಲೋ ಮಾಡ್ಕೊಂಡಿಲ್ಲ ಎಲ್ಲ ಫಾಲೋ ಮಾಡ್ಕೊಳ್ಳಿ. ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ. ಥ್ಯಾಂಕ್ ಯು.